ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 26ನೇ ಅಧ್ಯಾಯವನ್ನು ಶುರು ಮಾಡೋಣ. ಈ ಅಪ್ಪ ಮಗನ ಮಧ್ಯೆ ನಾನು ಸಾಯಬೇಕು ಅಷ್ಟೇ. ಇಬ್ಬರೂ ಹಠಮಾರಿಗಳೇ. ಅಪ್ಪ ಸೇರಾದರೆ ಮಗ ಸವಾ ಸೇರು ಎಂದು ಗೊಣಗಿದರು ಜಾನಕಿ. ಅತ್ತೆ, ನೀವೊಬ್ಬರೇ ಹೋಗಿ ಶರದನ್ನ ನೋಡ್ಕೊಂಡು ಬನ್ನಿ. ಒಂದು ಮಾತು ಮನೆಗೆ ಬಾ ಅಂತ ಕರೀರಿ ನೋಡೋಣ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದರೂ ಬರಬಹುದು ಎಂದ ಆನಂದ್. ನಾನು ಹೋಗಿ ಕರೆದ್ರೆ ಬರ್ತಾನೆ ಅಂತೀರಾಳಿ ಅಂದರೆ ಜಾನಕಿ ಪ್ರಶ್ನಾರ್ಥಕವಾಗಿ ಕೇಳಿದಾಗ, ಅತ್ತೆ, ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಒಂದು ಪ್ರಯತ್ನ ಮಾಡಿ ನೋಡಿ. ಆದರೆ ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ, ಶರದ್ ಒಬ್ಬನೇ ಅಂತೂ ಬರೋದಿಲ್ಲ. ಜೊತೆಗೆ ಆ ಹುಡುಗಿನೂ ಕರ್ಕೊಂಡು ಬರ್ತಾನೆ. ಶರದ್ ಬೇಕು ಅಂದರೆ ಅವಳನ್ನು ಒಪ್ಕೊಳ್ಳೇಬೇಕು ಎಂದರು ಆನಂದ್. ದಿನಗಳು ಸದ್ದಿಲ್ಲದಂತೆ ಯಾರ ಹಿಡಿತಕ್ಕೂ ಸಿಗದೆ ಸಾಗಿದ್ದವು. ಶರದ್ ಕೆಲಸಕ್ಕೆ ಸೇರಿ ತಿಂಗಳು ಕಳೆದಿತ್ತು. ಋತು ಮತ್ತು ಶರದ್ ನಡುವೆ ಜಾಸ್ತಿ ಮಾತಿಲ್ಲ, ಕತೆ ಇಲ್ಲ. ಶರದಂತೂ ಋತು ಜೊತೆ ಸರಿಯಾಗಿ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಿರಲಿಲ್ಲ. ಸರಿಯಾಗಿ ಊಟ ತಿಂಡಿ ಕೂಡ ಮಾಡುತ್ತಿರಲಿಲ್ಲ. ನೋಡುವಷ್ಟು ನೋಡಿ ಸಾಕಾಗಿ ಇವತ್ತು ಏನೇ ಆಗಲಿ ಶರದ್ ಜೊತೆ ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕು ಎಂದು ನಿರ್ಧಾರ ಮಾಡಿ ಊಟ ಮಾಡೋದಕ್ಕೆ ಕರೆದಳು ಋತು. ನಂಗೆ ಹಸಿವಿಲ್ಲ, ನೀನು ಮಾಡು. ಕನ್ನಡಿ ಮುಂದೆ ನಿಂತು ತನ್ನ ವಾಚ್ ಬಿಚ್ಚಿಡುತ್ತಾ ಹೇಳಿದ. ಯಾಕೆ ಹಸಿವಿಲ್ಲ? ದಿನ ಹೀಗೆ ಹೇಳ್ತೀಯ. ನಂಗೊಬ್ಳಿಗೆ ಊಟ ಮಾಡೋದಕ್ಕೆ ಬೇಜಾರು ಎಂದಳು ಋತು. ಬೇಜಾರಾದರೆ ನಿಕ್ಕಿ ಜೊತೆ ಊಟ ಮಾಡು ಎಂದರೆ ನಿಕ್ಕಿ ಜೊತೆ ಮಾಡಬೇಕಾ? ಅವಳಿದ್ದಾಳ ಇಲ್ವಾ ಅಂತಾದರೂ ಗೊತ್ತಾ? ಅವರ ಅಜ್ಜಿ ತೀರ್ಕೊಂಡ್ರು ಅಂತ ಊರಿಗೆ ಹೋಗಿ 4 ದಿನ ಆಗ್ತಾ ಬಂತು. ಅಲ್ಲ, ಮನೇಲಿ ನಾನೊಬ್ಳು ಇದ್ದೀನಿ ಅನ್ನೋದೇ ಮರ್ತಿರೋ ನಿಂಗೆ ನಿಕ್ಕಿ ಬಗ್ಗೆ ಹೇಗೆ ಗೊತ್ತಾಗಬೇಕು ಹೇಳು ಎಂದಳು ಋತು ವ್ಯಂಗ್ಯವಾಗಿ. ಶರದ್ ಏನೂ ಮಾತಾಡದೆ ಕಬೋರ್ಡ್ನಿಂದ ಟೀ ಶರ್ಟ್ ತೆಗೆದು ತನ್ನ ಶರ್ಟ್ ಬಿಚ್ಚಿ ಟೀ ಶರ್ಟ್ ತೊಟ್ಟುಕೊಳ್ಳಬೇಕು. ಋತು ಹಿಂದಿನಿಂದ ಅವನನ್ನು ತಬ್ಬಿಕೊಂಡು ಅವನ ಬೆನ್ನಿಗೆ ತನ್ನ ಗಲ್ಲ ಒತ್ತಿದಳು. ಶರದ್, ಸಾರಿ. ಅವತ್ತು ನಾನು ಹಾಗೆ ಹೇಳಿದ್ದಕ್ಕೆ ನನ್ನಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಗೊತ್ತು. ಎಲ್ಲ ಇಷ್ಟು ಬೇಗ ಅಂದರೆ ಅದನ್ನೆಲ್ಲ ಒಪ್ಕೊಳ್ಳೋದಕ್ಕೆ ನನಗೂ ಟೈಮ್ ಬೇಕಲ್ವಾ? ನನ್ನ ಕನಸಲ್ಲೂ ಊಹಿಸಿರಲಿಲ್ಲ ನಮ್ಮ ಮದುವೆ ಆಗುತ್ತೆ ಅಂತ. ಆಮೇಲೆ ನಿಮ್ಮ ತಂದೆ ತಾಯಿಗೆ ನಾನು ಇಷ್ಟ ಇಲ್ಲ. ಇವುಗಳ ಮಧ್ಯ ನಮ್ಮ ಸಂಸಾರ ಶುರು ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಎಂದು ಮನವೊಲಿಸಲು ಪ್ರಯತ್ನಿಸಿದಳು. ಶರದ್ ಅವಳಿಂದ ದೂರ ಸರಿದು ತನ್ನ ಟೀ ಶರ್ಟ್ ಹಾಕಿಕೊಳ್ಳುತ್ತಾ, ನಂಗೆ ಗೊತ್ತು ನಿನಗೆ ಈ ಮದುವೆನೇ ಒಪ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಇನ್ನು ಸಂಸಾರ ಶುರು ಮಾಡೋದು ಅಂದರೆ ಕಷ್ಟ ಆಗೇ ಆಗುತ್ತೆ ಅಂದ ಬೇಸರದಲ್ಲಿ. ಶರದ್, ಆ ಥರ ಅಲ್ಲ ನಾನು ಹೇಳಿದ್ದು ಎಂದರೆ, ಆ ಥರ ಅಲ್ಲ ಅಂದರೆ ಇನ್ಯಾವ ಥರ ಅಂದ ಅಸಮಾಧಾನದಿಂದ. ನಾನು ಈ ಮದುವೆನ ಒಪ್ಕೊಳ್ದೆ ಹೋಗಿದ್ರೆ ಹೀಗೆ ಒಂದೇ ಮನೆಯಲ್ಲಿ ಒಂದೇ ರೂಮಲ್ಲಿ ಒಂದೇ ಬೆಡ್ ಮೇಲೆ ಮಲಗ್ತಿರ್ಲಿಲ್ಲ. ಛೇ, ಹೋಗಿ ಹೋಗಿ ನಿಂಗೆ ಅರ್ಥ ಮಾಡಿಸೋದಕ್ಕೆ ಹೋಗ್ತಿದ್ದೀನಲ್ಲ, ನಂಗೆ ಬುದ್ಧಿ ಇಲ್ಲ ಎಂದು ಕಣ್ಣೀರು ಹಾಕುತ್ತಾ ಹೋಗಿ ಬೆಡ್ ಮೇಲೆ ಮಲಗಿದಳು. ಶರದ್ಗೆ ತಾನು ಹಾಗೆ ಮಾತನಾಡಬಾರದಿತ್ತು ಅಂತ ಅನಿಸಿ ಋತು ಹತ್ತಿರ ಹೋಗಿ ಮಂಡಿಯೂರಿ ಕೂತು ಸಾರಿ ಚಿನಿ, ಬಾ ಊಟ ಮಾಡೋಣ ಎಂದು ಅವಳ ಕೈ ಹಿಡಿದು ಹೇಳಿದ. ಋತು ಅವನ ಕೈ ತೆಗೆದು ಅವನಿಗೆ ಬೆನ್ನು ಹಾಕಿ ಮಲಗಿ ಬಿಕ್ಕಲು ಶುರು ಮಾಡಿದಳು. ಸಾರಿ ಕಣೆ, ನಾನು ಹಾಗೆ ಹೇಳಬಾರ್ದಾಗಿತ್ತು. ನನಗೂ ಬೇಜಾರಾಗೋದಿಲ್ವಾ? ನಾನು ನಿನ್ನ ಎಷ್ಟೊಂದು ಪ್ರೀತಿ ಮಾಡ್ತೀನಿ. ಕಾಲೇಜ್ ಡೇಸ್ನಿಂದ ನೀನು ನನ್ನನ್ನು ಅವಾಯ್ಡ್ ಮಾಡ್ತಾನೆ ಬರ್ತಿದೀಯ. ನಾನೇ ಎಲ್ಲದಕ್ಕೂ ಮುಂದಾಗಿ ಕೇಳಬೇಕು. ಒಂದೊಂದು ಸಾರಿ ಐ ಫೀಲ್ ನಿನಗೆ ನನ್ನ ಪ್ರೀತಿ, ನನ್ನ ಭಾವನೆಗಳು ಅರ್ಥ ಆಗ್ತಿಲ್ವಾ ಅನಿಸುತ್ತೆ. ನನ್ನ ಪ್ರೀತಿನ ಒಪ್ಪಿಸೋದಕ್ಕೆ ನಾನು ಎಷ್ಟು ಹರಸಾಹಸ ಪಟ್ಟೆ. ನನ್ನ ಮಾಮ್ ಡ್ಯಾಡ್ ನಿನ್ನನ್ನು ಒಪ್ಪಿಕೊಳ್ಳದೇ ಇದ್ದಾಗ ಎಲ್ಲಿ ನಿನ್ನನ್ನು ಕಳ್ಕೊಂಡು ಬಿಡ್ತೀನೋ ಅನ್ನೋ ಭಯಕ್ಕೆ ನಿನ್ನ ಕೇಳದೆ ತಾಳಿ ಕಟ್ಟಿದೆ. ನಿನ್ನನ್ನು ಬಿಟ್ಟಿರೋದಕ್ಕೆ ಆಗದೆ ನೀನೇ ನನ್ನ ಉಸಿರಾಗಿರೋದ್ರಿಂದ ಮಾಮ್ ಡ್ಯಾಡ್ನ ಕೂಡ ಬಿಟ್ಟು ಬಂದೆ. ಹೀಗಿರುವಾಗ ನಾನು ನಿನ್ನನ್ನು ಹಂಬಲಿಸಿದಷ್ಟು ನೀನು ನನ್ನನ್ನು ಹಂಬಲಿಸೋದಿಲ್ಲ ಅಂತ ಬೇಜಾರಾಯಿತು. ಬಹುಶಃ ನಾನು ನಿನ್ನ ಪ್ರೀತಿ ಗೆಲ್ಲೋದ್ರಲ್ಲಿ ಸೋದು ಹೋದ್ನಾ ಅಂತ ಅನ್ನಿಸ್ತು. ಯಾವಾಗ ನೀನೇ ನಮ್ಮ ಸಂಸಾರ ಶುರು ಮಾಡೋಣ ಅಂತ ಹೇಳ್ತೀಯೋ ಆಗಲೇ ಮುಂದುವರಿಯೋಣ ಅಂತ ನನ್ನ ಪಾಡಿಗೆ ನಾನಿದ್ದೀನಿ ಅಷ್ಟೇ ಎಂದ ಶರದ್. ಋತುಗೆ ತನ್ನ ತಪ್ಪಿನ ಅರಿವಾಗಿತ್ತು. ಮನಸ್ಸು ಶರದ್ಗೆ ತುಂಬ ಸತಾಯಿಸ್ತಾ ಇದೆಯಾ? ಅವನು ನಿನಗೋಸ್ಕರ ಎಲ್ಲವನ್ನು ಬಿಟ್ಟು ಬಂದಿರಬೇಕಾದ್ರೆ ನೀನು ಅವನಿಗೋಸ್ಕರ ಸಂಸಾರ ಶುರು ಮಾಡೋದಕ್ಕೆ ಒಪ್ಪಿಗೆ ಕೊಡೋದಕ್ಕಾಗಲ್ವಾ ಎಂದು ಪ್ರಶ್ನೆ ಮಾಡಿತ್ತು. ಅವನೀಗ ನಿನ್ನ ಪ್ರೀತಿಸಿದವನಷ್ಟೇ ಅಲ್ಲ, ತಾಳಿ ಕಟ್ಟಿದ ಗಂಡ. ಅವನಿಗೆ ನಿನ್ನ ಸರ್ವಸ್ವವನ್ನು ಅರ್ಪಿಸಬೇಕೇ ಹೊರತು ಅವನ ಹಕ್ಕಿನಿಂದ ಯಾಕೆ ದೂರ ಮಾಡ್ತಿದೀಯಾ?
ಅವನು ಕೇಳಿದ ಪ್ರಶ್ನೆಗೆ ನಿನ್ನ ಹತ್ರ ಉತ್ತರ ಇಲ್ಲ ಅಲ್ವಾ? ಶರದ್ ಅಪ್ಪ ಅಮ್ಮ ನಿನ್ನನ್ನು ಜೀವನ ಪೂರ್ತಿ ತಮ್ಮ ಮನೆ ಸೊಸೆ ಅಂತ ಒಪ್ಪಿಕೊಳ್ಳದೆ ಹೋದರೆ ಆಗ ಶರದ್ನ ಕೂಡ ಜೀವನ ಪೂರ್ತಿ ದೂರ ಇಡ್ತೀಯಾ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡುತ್ತಿತ್ತು ಮನಸ್ಸು. ಮದುವೆ ಹೇಗಾದ್ರೇನು? ಮದುವೆನೇ. ಈಗಾಗಲೇ ಮದುವೆ ಆಗಿ ಹೋಗಿದೆ. ನ್ಯಾಯವಾಗಿ ಅವನಿಗೆ ಸಿಗಬೇಕಾದ ಹೆಂಡತಿಯಾಗಿ ನೀನು ಅವನಿಗೆ ಕೊಡಬೇಕಾದ ಸುಖ ಸಂತೋಷಗಳಿಂದ ದೂರ ಮಾಡಬೇಡ. ಅವನ ಹಕ್ಕು ಅವನಿಗೆ ಕೊಡು ಅಂತ ಬುದ್ಧಿವಾದ ಹೇಳಿತ್ತು. ಅದೂ ಅಲ್ಲದೆ ನಿಂಗೆ ಅಂತ ಯಾರಿದ್ದಾರೆ? ಶರತ್ ತಾನೇ ನಿನಗೆಲ್ಲ. ಅಂದಮೇಲೆ ಹೆಚ್ಚು ಯೋಚನೆ ಮಾಡೋದು ಏನಿದೆ ಅಂತ ಮನಸ್ಸು ಕೂಡ ಬುದ್ಧಿವಾದ ಹೇಳಿತು. ಹೌದು, ಶರದ್ಗೆ ಸಿಗಬೇಕಾದ ಸುಖ ಸಂತೋಷಗಳಿಂದ ದೂರ ಇಡೋದು ತಪ್ಪು. ಅವನ ಅಪ್ಪ ಅಮ್ಮ ಒಪ್ಪಲಿ ಬಿಡಲಿ, ಮದುವೆ ಅಂತೂ ಆಗಿದೆ. ನಾನೀಗ ಶರದ್ ಹೆಂಡತಿ, ಹಾಗೆ ನಾನು ಅವ್ರ ಸೊಸೆನೇ ಎಂದು ಕಣ್ಣೀರು ಒರೆಸಿಕೊಂಡಳು. ಆಗಲೇ ಒಂದು ನಿರ್ಧಾರಕ್ಕೆ ಬಂದಿದ್ದಳು. ಪ್ಲೀಸ್ ಮುದ್ದು, ಎದ್ಬಾ, ಊಟ ಮಾಡೋಣ. ಹೊಟ್ಟೆ ಹಸಿತಿದೆ ಕಣೆ. ತಪ್ಪಾಯಿತು ಚಿನಿ, ಇನ್ನೊಂದು ಸರಿ ಹೀಗೆ ಹೇಳೋದಿಲ್ಲ. ಪ್ಲೀಸ್ ಬಾ, ಊಟ ಮಾಡೋಣ ಎಂದ ಶರದ್. ಋತು ಎದ್ದು ಕುಳಿತು, ಸಾರಿ, ನಾನು ಸ್ವಲ್ಪ ಓವರಾಗಿ ರಿಯಾಕ್ಟ್ ಮಾಡಿದೆ ಅಂದಳು ಬೇಸರದಿಂದ ತಲೆ ತಗ್ಗಿಸಿ. ಇಟ್ಸ್ ಓಕೆ, ನೀನು ಕೂತಿರು, ನಾನು ಹೋಗಿ ಊಟ ತರ್ತೀನಿ ಎಂದು ಶರದ್ ತಾನೇ ಹೋಗಿ ಒಂದೇ ತಟ್ಟೆಗೆ ಊಟ ಬಡಿಸಿಕೊಂಡು ಬಂದ. ಇಬ್ಬರು ಸಂತೋಷದಿಂದ ಒಬ್ಬರಿಗೊಬ್ಬರು ತಿನ್ನಿಸುತ್ತಾ ಊಟ ಮಾಡಿ ಮುಗಿಸಿದರು. ಶರದ್ ತಾನೇ ಹೋಗಿ ತಟ್ಟೆ ಲೋಟ ತೊಳೆದಿಟ್ಟು ಬಂದು ಅವಳಿಂದ ದೂರ ಮಲಗಿದ. ಪ್ರತಿದಿನ ಇಬ್ಬರು ಒಂದೇ ಬೆಡ್ ಮೇಲೆ ಮಲಗಿದ್ದರೂ ಇಬ್ಬರ ನಡುವೆ ಅಂತರವಿತ್ತು. ಆದರೆ ಇಂದು ಋತು ತಾನಾಗೇ ಹೋಗಿ ಶರದ್ ಎದೆಯ ಮೇಲೆ ತಲೆ ಇಟ್ಟು ಮಲಗಿದಳು. ದಿನ ನನ್ನಿಂದ ದೂರ ಮಲಗೋಳು ಇವತ್ತು ತಾನಾಗೆ ತಾನು ಇಷ್ಟು ಹತ್ತಿರ ಬಂದು ಎದೆ ಮೇಲೆ ತಲೆ ಇಟ್ಟು ಮಲಗಿದಾಳಲ್ಲ ಎಂದು ಶರದ್ ತುಟಿಗಳು ಖುಷಿಯಿಂದ ಅರಳಿದವು. ಚಿನಿ, ಏನಿವತ್ತು ಇಷ್ಟು ಹತ್ತಿರ ಬಂದು ಮಲಗಿರೋದು? ಆಮೇಲೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಜವಾಬ್ದಾರನಲ್ಲ, ಮೊದಲೇ ಹೇಳಿದ್ದೀನಿ ಎಂದ ಅವಳನ್ನು ರೇಗಿಸುತ್ತಾ. ಹೆಚ್ಚು ಕಮ್ಮಿ ಆದರೆ ನನಗೇನೂ ತೊಂದರೆ ಇಲ್ಲ, ಮೆಲ್ಲಗೆ ನಾಚುತ್ತಾ ಹೇಳಿ. ಏನು, ಈಗೇನು ದೂರ ಸರಿದು ಮಲಗಬೇಕಾ? ಮಲಗ್ತೀನಿ ಬಿಡು ಎಂದು ದೂರ ಸರಿಯಲು ನೋಡಿದಳು. ಬೇಡ, ಹೀಗೆ ಇರಲಿ, ಚೆನ್ನಾಗಿದೆ ಎಂದು ಇನ್ನಷ್ಟು ತನಗೆ ಒತ್ತಿಕೊಂಡು ಬಳಸಿ ಕಣ್ಣು ಮುಚ್ಚಿದ ಇಬ್ಬರಿಗೂ ನೆಮ್ಮದಿಯ ನಿದ್ದೆ ಒಲಿದಿತ್ತು. ಇತ್ತ ಜಾನಕಿಯವರು ತಮ್ಮ ಗಂಡನಿಗೆ ಶರದ್ನ ಕರೆದುಕೊಂಡು ಬರೋಣ ಅಂತ ಹೇಳಿ ಸಾಕಾಗಿತ್ತು. ಶ್ರೀಧರ್ ಅವರು ಬಿಲ್ಕುಲ್ ಶರದ್ ನಮ್ಮ ಮನೆಗೆ ಕರೆಯೋದಿಲ್ಲ, ಬೇಕಿದ್ರೆ ಅವನೇ ಮನೆಗೆ ಬರಲಿ ಎಂದು ವಾದ ಮಾಡಿದರು. ಜಾನಕಿಯವರು ಏನಾದರೂ ಆಗಲಿ, ನಾನೇ ಹೋಗಿ ಒಂದ್ಸಲ ಶರದ್ನ ಮನೆಗೆ ವಾಪಸ್ ಬಾ ಅಂತ ಕರಿಬೇಕು ಎಂದು ನಿರ್ಧಾರ ಮಾಡಿದರು. ಎಂದಿನಂತೆ ದಿನಕರ ತನ್ನ ದಿನದ ಕೆಲಸಕ್ಕೆ ಬಂದು ಬೆಳಕು ಹರಿಸಿದ್ದ. ಜೋಡಿ ಹಕ್ಕಿಗಳಿಗೆ ಇಂದು ಸ್ವಲ್ಪ ಲೇಟಾಗಿ ಬೆಳಕಾಗಿತ್ತು. ಮೊದಲು ಎಚ್ಚರಗೊಂಡ ಋತು ಸ್ವಲ್ಪ ಹೊತ್ತು ಶರದ್ ಮುಖವನ್ನು ನೋಡಿ ಅವನ ಕೆನ್ನೆ ಸವರಿ ಹಣೆಗೆ ಮುತ್ತನಿಟ್ಟರೆ ಆಗ ತಾನೇ ಎಚ್ಚರವಾದ ಶರದ್ ಬೆಳಗ್ಗೆ ಏನಿದು ಅಂದ ಹುಬ್ಬು ಹಾರಿಸುತ್ತ. ಏನು ಅಂದರೆ, ನನ್ನ ಗಂಡನಿಗೆ ಮುತ್ತು ಕೊಟ್ಟೆ ಎಂದಳು ಋತು. ವಾಟ್ ಡಿಡ್ ಯು ಸೇ ಅಂದ. ನಾನು ನನ್ನ ಗಂಡನಿಗೆ ಮುತ್ತು ಕೊಟ್ಟೆ ಅಂದಳು ಶರದ್ ಮುಖವನ್ನು ಬೊಗಸೆಯಲ್ಲಿ ಹಿಡಿದು. ಶರದ್ಗೆ ಮತ್ತೆ ನಿದ್ದೆ ಆವರಿಸಿತ್ತು. ಇನ್ನೂ ಸ್ವಲ್ಪ ಮಲಗ್ತೀನಿ ಎಂದ. ಋತು ತಲೆ ಕೂದಲಲ್ಲಿ ಬೆರಳಾಡಿಸಿ ಎದ್ದು ಹೊಸ್ತಿಲು ತೊಳೆದು ಅದಕ್ಕೆ ಪೂಜೆ ಮಾಡಿ ಬಾಗಿಲ ಮುಂದೆ ಪುಟ್ಟದಾದ ಚಂದದ ರಂಗೋಲಿ ಬಿಟ್ಟು ಒಳ ನಡೆದಳು. ಮನೆಯನ್ನೆಲ್ಲ ಕಸಗುಡಿಸಿ ನೆಲವೊರೆಸಿ ಸ್ವಚ್ಛ ಮಾಡಿ ಸ್ನಾನ ಮಾಡಲು ಹೋದಳು. ಸ್ನಾನ ಮಾಡಿ ಆಚೆ ಬಂದರೂ ಶರದ್ಗೆ ಎಚ್ಚರ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಮಲಗಲಿ ಎಂದು ಹೊರ ನಡೆದಳು. ದೇವರ ಕೋಣೆಗೆ ಹೋಗಿ ಸ್ವಚ್ಛ ಮಾಡಿ ದೀಪ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ಪೂಜೆ ಮುಗಿಸಿ ನಂತರ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಗಿಡಕ್ಕೆ ನೀರುಣಿಸಿ ಒಳ ಬಂದು ದೇವರಿಗೆ ಭಕ್ತಿಯಿಂದ ಕೈ ಮುಗಿದು, ದೇವರೇ, ಇವತ್ತು ನನ್ನ ಮತ್ತು ಶರದ್ ಮಧ್ಯ ಇರೋ ಅಂತರವನ್ನು ದೂರ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇವತ್ತಿನಿಂದ ನಮ್ಮ ಸಂಸಾರ ಶುರು ಆಗುತ್ತೆ. ಅದಕ್ಕೆ ನಿನ್ನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ತಂದೆ. ಶರದ್ ಎಲ್ಲ ಆಸೆ ಕನಸುಗಳು ನನಸಾಗಲಿ. ಅವನು ಬಯಸಿದ್ದೆಲ್ಲ ಸಿಗಲಿ. ಅವನಿಗೆ ಯಶಸ್ಸು, ಆಯಸ್ಸು, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡು. ಹಾಗೆ ಶರದ್ ಅಪ್ಪ ಅಮ್ಮ ನನ್ನನ್ನು ಒಪ್ಪಿಕೊಳ್ಳೋ ಹಾಗೆ ಮಾಡು. ನಾವೆಲ್ಲರೂ ಒಟ್ಟಿಗೆ ಒಂದೇ ಮನೆಯಲ್ಲಿ ಕೂಡಿ ಬಾಳೋ ಹಾಗೆ ಮಾಡು ತಂದೆ ಎಂದು ಭಕ್ತಿಯಿಂದ ಬೇಡಿಕೊಂಡಳು. ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಿ ತಾನೂ ಕುಡಿದು ಶರದ್ಗೆ ಅಂತ ಕಾಫಿ ತೆಗೆದುಕೊಂಡು ಹೋದಳು. ಇನ್ನು ಮಲಗಿರುವ ಶರದ್ನ ಎಬ್ಬಿಸಿ ಕಾಫಿ ಕುಡಿಯಲು ಕೊಟ್ಟಳು.
ಶರದ್ ಮುಖ ಊದಿಸಿಕೊಂಡು ಕಾಫಿ ತೆಗೆದುಕೊಂಡು ಒಂದು ಸಿಪ್ ಕುಡಿದು, ಇದೇನು ಕಾಫಿನೋ ಇಲ್ಲ ಕಲ್ಗೊಚ್ಚೋ ಅಂದ ಅಸಮಾಧಾನದಿಂದ. ಶರದ್ ಸುತ್ತಿ ಬಳಸಿ ಹೇಳೋ ಬದಲು ಡೈರೆಕ್ಟಾಗಿ ನೀನೊಂದು ಸಿಪ್ ಕುಡಿದು ಕೊಡು ಅಂತ ಹೇಳು ಎಂದು ಅವನ ಕೈಯಿಂದ ಕಾಫಿ ಕಪ್ ತೆಗೆದುಕೊಂಡು ಒಂದು ಸಿಪ್ ಹೀರಿ ಅವನ ಕೈಗೆ ಕೊಟ್ಟಳು. ಮುಖ ಊದಿಸಿಕೊಂಡೇ ಕಾಫಿ ಕುಡಿದು ಮುಗಿಸಿದ. ಶರದ್, ಇವತ್ತು ಸಂಜೆ ಸ್ವಲ್ಪ ಬೇಗ ಬಾ, ದೇವಸ್ಥಾನಕ್ಕೆ ಹೋಗಿ ಬರೋಣ ಎಂದಳು. ಬರೋಕ್ಕಾಗಲ್ಲ, ಆಫೀಸ್ನಲ್ಲಿ ತುಂಬ ಕೆಲಸ ಇದೆ ಎಂದ ಶರದ್. ಸ್ವಲ್ಪ ಫ್ರೀ ಮಾಡಿಕೊಂಡು ಬಾ ಪ್ಲೀಸ್ ಎಂದು ರಿಕ್ವೆಸ್ಟ್ ಮಾಡಿಕೊಂಡಾಗ, ನೋಡ್ತೀನಿ ಎಂದು ಬಾತ್ರೂಮ್ ಹೊಕ್ಕ. ಭಾರಿ ಕಷ್ಟ ಇದೆ ಇವನನ್ನು ದಾರಿಗೆ ಕರ್ಕೊಂಡು ಬರೋದು ಅಂತ ನಿಟ್ಟುಸಿರು ಬಿಟ್ಟು ಅಡುಗೆ ಮನೆಗೆ ನಡೆದಳು. ಮುಖ ಊದಿಸಿಕೊಂಡೇ ತಿಂಡಿ ಮುಗಿಸಿ ಶರದ್ಗೆ ಆಫೀಸ್ಗೆ ಹೋಗುತ್ತಲೇ ಋತು ಆಟೋ ಹಿಡಿದು ಮಾಲ್ಗೆ ಹೊರಟಳು. ಡೆಕೋರೇಷನ್ಗೆ ಬೇಕಾಗಿರುವ ಬಲೂನ್ಸ್, ಸೆಂಟೆಡ್ ಕ್ಯಾಂಡಲ್ಸ್, ರಿಬ್ಬನ್ಗಳು, ಕಲರ್ ಪುಟ್ಟ ಪುಟ್ಟ ಲೈಟ್ಸ್ಗಳು ಇತ್ಯಾದಿ ಎಲ್ಲ ಸಾಮಾನುಗಳನ್ನು ಖರೀದಿಸಿ ಅದಕ್ಕೆ ಬಿಲ್ ಪೇ ಮಾಡಿ ಅಲ್ಲಿಂದ ಸೀದಾ ಹೂವಿನ ಮಾರ್ಕೆಟ್ಗೆ ಹೋದಳು. ಅಲ್ಲಿ ತನಗೆ ಬೇಕಾಗಿರುವ ಗುಲಾಬಿ ಹೂವುಗಳನ್ನು ತೆಗೆದುಕೊಂಡು ಅದಕ್ಕೆ ದುಡ್ಡು ಪಾವತಿಸಿ ಆಟೋ ಹಿಡಿದು ಮನೆಗೆ ಬಂದಳು. ತಂದಿದ್ದ ಸಾಮಾನುಗಳನ್ನು ಅಲ್ಲೇ ಸೋಫಾದ ಮೇಲಿಟ್ಟು ಫ್ರೆಶ್ ಅಪ್ ಆಗಿ ಬಂದು ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ಕುಡಿದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಡೆಕೋರೇಷನ್ ಮಾಡೋಣ ಅಂತ ಮಲಗಲು ಹೋದಳು. ಇತ್ತ ನೆನ್ನೆ ಮಾತುಕತೆ ಆದ ಮೇಲೆ ಬದಲಾದ ಋತು ನಡೆಯಿಂದ ಶರದ್ಗೆ ತುಂಬಾ ಖುಷಿಯಾಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಆಫೀಸ್ಗೆ ಹೋಗುವಾಗ ಕೊಟ್ಟ ಮುತ್ತು ನೆನೆದು ನಕ್ಕವನಿಗೆ ಕೆಲಸ ಮಾಡಲು ಮನಸ್ಸೇ ಇಲ್ಲ. ಬರೀ ಋತು ಮುಖವೇ ಅವನ ಕಣ್ಮುಂದೆ ಬಂದಂತಾಗಿ ತುಂಬ ಡಿಸ್ಟರ್ಬ್ ಆಗಿದ್ದ. ಛೇ, ಎಷ್ಟು ನೆನಪಾಗ್ತಿದ್ದಾಳೆ ಇವತ್ತು, ಅದೇನು ಮೋಡಿ ಮಾಡಿದಾಳೋ. ಒಟ್ನಲ್ಲಿ ನಾನು ಪ್ರತಿ ಬಾರಿ ಅವಳ ಮುಂದೆ ಸೋಲ್ತೀನಿ. ಇಷ್ಟೊಂದು ಕಾಡ್ಬಿಡ್ವೆ ಹುಡುಗಿ, ಈ ಹೃದಯ ಬರೀ ನಿನ್ನ ಸಾಮೀಪ್ಯವನ್ನೇ ಬಯಸುತ್ತೆ. ಸದಾ ನಿನ್ನ ಮಾತುಗಳನ್ನೇ ಕೇಳಬೇಕು ಅನಿಸುತ್ತೆ. ನಿನ್ನ ಆ ಕಣ್ಣುಗಳ ಕಡಲಲ್ಲಿ ಮುಳುಗಬೇಕು ಅನಿಸುತ್ತೆ. ನಂತರ ಒಳ್ಳೆ ಹುಡುಗನ ಹೃದಯ ಹಾಳಾಗೋ ಎಲ್ಲ ಲಕ್ಷಣಗಳು ಕಾಣ್ತಿವೆ ಎಂದು ಮನದಲ್ಲೇ ಹೇಳಿಕೊಂಡು ನಸುನಕ್ಕ. ಶಾಪಿಂಗ್ ಮಾಡಿ ಓಡಾಡಿ ಸುಸ್ತಾಗಿದ್ದ ಕಾರಣ ಮಲಗಿದ ತಕ್ಷಣ ನಿದ್ದೆಗೆ ಜಾರಿದ್ದಳು. ಎಚ್ಚರ ಆದಾಗ 2 ಗಂಟೆ ಸಮಯ. ಎದ್ದು ಮುಖ ತೊಳೆದು ಬಂದು ಬೆಳಗ್ಗಿನ ತಿಂಡಿ ಸ್ವಲ್ಪ ಮಿಕ್ಕಿದ್ದರಿಂದ ಅದನ್ನೇ ತಿಂದು ತಮ್ಮ ರೂಮಿಗೆ ಹೋದಳು. ರೂಮ್ ಹೊಕ್ಕು ಮೊದಲು ರೂಮನ್ನೆಲ್ಲ ಕ್ಲೀನ್ ಮಾಡಿ ಕಿಟಕಿ, ಕರ್ಟನ್, ಬೆಡ್ ಸ್ಪ್ರೆಡ್ ಎಲ್ಲವನ್ನೂ ಚೇಂಜ್ ಮಾಡಿದಳು. ನಂತರ ಬಲೂನ್ಗಳಲ್ಲಿ ಗಾಳಿ ಊದಿ ರೂಮ್ ತುಂಬೆಲ್ಲ ಹರಡಿದಳು. ಕೆಲವೊಂದಿಷ್ಟು ಹಾರ್ಟ್ ಶೇಪ್ ರೆಡ್ ಕಲರ್ ಬಲೂನ್ಗಳನ್ನು ಅಂಟಿಸಿದಳು. ರೆಡಿ ರೋಸ್ ಪೆಟಲ್ಸ್ಗಳಿಂದ ಬೆಡ್ ಮೇಲೆ ಹಾರ್ಟ್ ಶೇಪ್ ಮಾಡಿದ್ದಳು. ಗೋಡೆಗೆ ಐ ಲವ್ ಯು ಎಂದು ಬಲೂನ್ನಿಂದ ಮಾಡಿ ಅಂಟಿಸಿದಳು. ರೂಮ್ ತುಂಬೆಲ್ಲ ಸೆಂಟೆಡ್ ಕ್ಯಾಂಡಲ್ಸ್ ಇಟ್ಟಳು. ರೂಮ್ ಪೂರ್ತಿ ಡೆಕೋರೇಷನ್ ಮಾಡಿ ಒಂದು ಸಲ ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ಲವೋ ಅಂತ ಚೆಕ್ ಮಾಡಿ ಸಮಯ ನೋಡಿದಳು. ಆಗಲೇ 6 ಗಂಟೆ ತೋರಿಸುತ್ತಿತ್ತು. 6 ಗಂಟೆ ಆಗಿದೆ, ಶರದ್ ಯಾಕೆ ಇನ್ನೂ ಬಂದಿಲ್ಲ, ಒಂದು ಸರಿ ಕಾಲ್ ಮಾಡಿ ವಿಚಾರಿಸೋಣ ಎಂದು ಅವನಿಗೆ ಕಾಲ್ ಮಾಡಿದಳು. ಇತ್ತ ಶರದ್ ಮೊಬೈಲ್ ರಿಂಗ್ ಆದರೂ ಬೇಕಂತಲೇ ರಿಸೀವ್ ಮಾಡಲಿಲ್ಲ. ಬೆಳಿಗ್ಗೆ ಎಷ್ಟು ಸತಾಯಿಸಿದ್ಲು ಈಗ ನನ್ನ ಸರ್ದಿ ಎಂದುಕೊಂಡು ನಕ್ಕ. ರಿಸೀವ್ ಮಾಡದೇ ಇದ್ದಾಗ ಋತುಗೆ ಬೇಜಾರಾದರೂ ಸಾವರಿಸಿಕೊಂಡು, ಅರ್ಜೆಂಟ್ ಕೆಲಸ ಏನಾದರೂ ಬಂದಿರಬೇಕು, ಅದಕ್ಕೆ ನನ್ನ ಕಾಲ್ ಪಿಕ್ ಮಾಡ್ತಿಲ್ಲ ಎಂದು ಸಮಾಧಾನ ಮಾಡಿಕೊಂಡು ತಾನು ರೆಡಿಯಾಗಲು ಹೋದಳು. ಶರದ್ ಆಫೀಸ್ನಲ್ಲಿ ತನ್ನ ಬಾಸ್ಗೆ ಹೇಳಿ ಮನೆ ಕಡೆ ಹೊರಟ. ಆಫೀಸಿನಿಂದ ಮನೆ ತಲುಪೋದಕ್ಕೆ 1 ಗಂಟೆ ಬೇಕು. ಮಧ್ಯ ಟ್ರಾಫಿಕ್ ಜಾಮ್ ಆಗಿ ಮನೆ ತಲುಪೋದಕ್ಕೆ 1.5 ಗಂಟೆ ಸಮಯ ಬೇಕಾಯಿತು. ತನ್ನ ವಾಚ್ನಲ್ಲಿ ಸಮಯ ನೋಡುತ್ತಾ, ಓ ಗಾಡ್, ಬೇಗ ಬಾ ಅಂತ ಹೇಳಿದ್ಲು, ಈಗ ನೋಡಿದರೆ ಲೇಟ್ ಆಗಿ ಹೋಯಿತು, ಏನಂತಾಳೋ ಏನೋ ಅಂದುಕೊಳ್ಳುತ್ತಾ ಡೋರ್ ಬೆಲ್ ಮಾಡಿದ. ಒಂದು ಚಂದದ ಪಿಂಕ್ ಕಲರ್ ಸ್ಯಾರಿ ತೆಗೆದುಕೊಂಡು ಉಟ್ಟು ಅದಕ್ಕೆ ಪಿಂಕ್ ಕಲರ್ ಸ್ಲೀವ್ಲೆಸ್ ಬ್ಲೌಸ್ ತೊಟ್ಟು ಕಣ್ಣಿಗೆ ಡಾರ್ಕ್ ಆಗಿ ಕಾಡಿಗೆ ಹಚ್ಚಿ ತುಟಿಗೆ ಗುಲಾಬಿ ಬಣ್ಣದ ಲಿಪ್ಸ್ಟಿಕ್ ಹಚ್ಕೊಂಡು ಹಣೆಗೆ ಪುಟ್ಟ ಬಿಂದಿ ಇಟ್ಕೊಂಡು ಕಿವಿಗೆ ಹ್ಯಾಂಗಿಂಗ್ ಇರೋ ಜುಮ್ಕಿ ಹಾಕ್ಕೊಂಡು ಕೈಗೆ ಬಳೆ ತೊಟ್ಟು ರೆಡಿಯಾಗಿ ಶರದ್ ಬರೋ ದಾರಿಯನ್ನೇ ಕಾಯುತ್ತಾ ಶರದ್ ಮತ್ತು ತಾನು ರಾತ್ರಿ ಒಟ್ಟಿಗೆ ಕಳೆಯುವ ರಸಘಳಿಗೆಗಳನ್ನು ನೆನೆಯುತ್ತಾ ಪುಳಕಗೊಂಡಳು. ಅದೇ ಗುಂಗಲ್ಲಿದ್ದ ಋತುಗೆ ಮನೆಯ ಡೋರ್ ಬೆಲ್ ಆದಾಗ ತನ್ನ ಯೋಚನೆಗಳಿಂದ ಆಚೆ ಬಂದು ನಸುನಕ್ಕು ಶರದ್ ಬಂದ ಅನಿಸುತ್ತೆ ಎನ್ನುತ್ತಾ ಮತ್ತೊಮ್ಮೆ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡು ಎಲ್ಲವೂ ಸರಿಯಿದೆಯಾ ಎಂದು ಚೆಕ್ ಮಾಡಿ ಬಾಗಿಲು ತೆರೆಯಲು ಹೋದಳು.
ಬಾಗಿಲು ತೆರೆಯುತ್ತಿದ್ದ ಹಾಗೆ ಎದುರಿಗೆ ನಿಂತ ಋತುನ ಬೆರಗುಗಣ್ಣಿನಿಂದ ನೋಡುತ್ತಾ ನಿಂತವನು ಕೀಲಿಕೊಟ್ಟ ಗೊಂಬೆಯ ಹಾಗೆ ಅವಳ ಹಿಂದೆ ನಡೆದ. ಶರದ್ ಒಳಗೆ ಬರ್ತಿದ್ದ ಹಾಗೆ ಸೀದಾ ಮೇಲಿನ ರೂಮಿಗೆ ಹೋಗಲು ಹೋದರೆ ಋತು ಗಾಬರಿಯಾಗಿ, ಶರದ್, ಈಗಾಗಲೇ ಲೇಟ್ ಆಗಿದೆ, ನೀನು ಮೇಲ್ಗಡೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರುವಷ್ಟರಲ್ಲಿ ಇನ್ನೂ ಲೇಟ್ ಆಗುತ್ತೆ ಎಂದರೆ ಶರದ್ ಅವಳನ್ನು ವಿಚಿತ್ರವಾಗಿ ನೋಡಿದ. ಅಂದರೆ ದೇವಸ್ಥಾನದ ಬಾಗಿಲು ಹಾಕ್ತಾರೆ ಲೇಟ್ ಆದರೆ ಅಂತ ಹೇಳೋದಕ್ಕೆ ಹಾಗೆ ಹೇಳ್ದೆ ಎಂದಳು. ನನ್ನ ಬಟ್ಟೆಗಳೆಲ್ಲ ಆ ರೂಮ್ನಲ್ಲಿ ತಾನೇ ಇರೋದು, ತಗೊಂಡು ಬರ್ತೀನಿ ಎಂದರೆ, ಅಯ್ಯೋ ಈ ರೂಮಲ್ಲೂ ಇಟ್ಟಿದ್ದೀನಿ ಎಂದಾಗ ಶರದ್ ವಾಪಸ್ ಕೆಳಗಡೆ ಬಂದ. ಅಲ್ಲೇ ಇದ್ದ ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಟ್ಟೆ ಬದಲಿಸಿ ಬಂದ. ಅವನು ಫ್ರೆಶ್ ಆಗಿ ಬರುವಷ್ಟರಲ್ಲಿ ಕಾಫಿ ಮಾಡಿ ತಂದು ಅವನ ಮುಂದೆ ಹಿಡಿದಳು. ಶರದ್ ಋತು ಕಡೆ ನೇರವಾಗಿ ನೋಡುತ್ತಲೇ ಇಲ್ಲ. ಋತು ಕಾಫಿ ಕುಡಿಯುವವರೆಗೂ ಅವನ ಮುಂದೆಯೇ ನಿಂತಿದ್ದಳು. ಇಂದು ಸೀರೆ ಉಟ್ಟಿದ್ದರಿಂದ ತನ್ನ ಇನಿಯನ ಕಣ್ಣುಗಳಲ್ಲಿ ತನ್ನ ಬಗ್ಗೆ ಮೆಚ್ಚುಗೆಯ ನೋಟವನ್ನು ನೋಡಲು ಬಯಸುತ್ತಿದ್ದಳು. ಅವನಿಂದ 4 ಮೆಚ್ಚುಗೆಯ ಮಾತುಗಳನ್ನು ಕೇಳಬಯಸುತ್ತಿದ್ದಳು. ಆದರೆ ಶರದ್ ಋತು ಕಡೆ ಸರಿಯಾಗಿ ನೋಡುತ್ತಿಲ್ಲ. ಅವಳು ನಿರೀಕ್ಷಿಸಿದ ಭಾವನೆಗಳನ್ನು ಶರದ್ ವ್ಯಕ್ತಪಡಿಸಲಿಲ್ಲ. ಸ್ವಲ್ಪ ಬೇಸರವಾದರೂ ತೋರ್ಪಡಿಸದೆ, ಹೊರಡೋಣ್ವಾ, ಲೇಟ್ ಆಗುತ್ತೆ ಅಂದಳು. ಪಕ್ಕದ ರೋಡಲ್ಲಿ ಇರೋ ಗಣಪತಿ ದೇವಸ್ಥಾನಕ್ಕೆ ಇಬ್ಬರು ನಡೆದುಕೊಂಡೇ ಹೋಗಿ ಬರುವಾಗ ಋತು ಮುಖ ಮಂಕಾಗಿದ್ದು ನೋಡಿ, ಅರೇ ಇವಳಿಗೇನಾಯಿತು, ಆಗಲೇ ಎಷ್ಟು ಖುಷಿಯಾಗಿದ್ಲು, ಈಗ ಸಡನ್ನಾಗಿ ಏನಾಯಿತು ಎಂದು ಯೋಚಿಸುತ್ತಿರಬೇಕಾದರೆ ಮುಖದಲ್ಲಿ ನಗು ಅರಳಿತು. ಅಂದರೆ ನಾನು ಅವಳನ್ನು ಸೀರೆ ಉಟ್ಕೊಂಡಿದ್ದಕ್ಕೆ ಏನೂ ಹೇಳಲಿಲ್ಲ ಅಂತ ಬೇಸರ ಅನಿಸುತ್ತೆ. ಬೇಡ, ಈಗ ಹೇಳೋದಿಲ್ಲ, ಮನೆಗೆ ಹೋದ್ಮೇಲೆ ಹೇಳ್ತೀನಿ, ಸ್ವಲ್ಪ ಸ್ಪೆಷಲ್ ಆಗಿ ಎಂದುಕೊಂಡ ಶರದ್. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.